ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಫ್ಲೈಟು ಫಸ್ಟ್ ಟೈಮ್ ನೋಡ್ತಾ ಇರೋದು. ಓಡೋದು ಬೇನೆ ತೇಲಾಡ್ತಾ ಇದ್ದೀವಿ. -ಡಿಗ್ರಿ ಫ್ರೆಶ್ ಐಸ್ ತಿನ್ನಕ್ಕೆ ಹೋಗ್ತಾ ಇದೀವಿ. ಏನಾದ್ರು ತಗೊಳ್ಳಿ 300 ರೂಪಾಯಿ ಚಿಕನ್. ಇವಾಗ ಸಖತ್ತಾಗಿರೋ ವ್ಯೂ ತೋರಿಸ್ತೀನಿ ನೋಡಿ, ಕಳೆದೋಯ್ತೀರಾ. ಇಂಡಿಯಾ ಗೇಟ್ 13 kg. ಏನು ತುಂಬ್ಕೊ ಬಂದಿದೆ ಅಷ್ಟೊಂದು? ಸೇಸಮ್ಮ ಬಾಗಿಲು ತೆಗಿ. ಸರೋಜಿನಿ ಮಾರ್ಕೆಟ್ ಎಂಟ್ರೆನ್ಸ್, ಮಿನಿ ಚಿಕ್ಕಪೇಟೆ ಅಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೂ ಹೋಗ್ತಿದ್ದೀವಿ. ತುಂಬ ದಿವಸದಿಂದ ವೆಯ್ಟ್ ಮಾಡಿ ಇವತ್ತು ಟೈಮ್ ಬಂದಿದೆ. ಇವಾಗ ಏರ್ಪೋರ್ಟಿಗೆ ಹೊರಡ್ತಿದ್ದೀವಿ. ಟೈಮ್ 3 ಗಂಟೆ ಆಗಿದೆ. 6 ಗಂಟೆ ಫ್ಲೈಟಿಗೆ 3 ಗಂಟೆಗೆ ಹೊರಡ್ತಿದ್ದೀವಿ. ನಾವು ಬೇಗ ಹೊರಡ್ಬೇಕಿತ್ತು, ಬಟ್ ಲೇಟ್ ಆಯಿತು. ಲೇಟ್ ಆಯಿತು. ಕ್ಯಾಬ್ ಬಂದಿದೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಸ್ಕಿಪ್ ಮಾಡಿದೆ ನೋಡಿ, ಗೊತ್ತಾಗುತ್ತೆ. ಇವಾಗ ಏರ್ಪೋರ್ಟ್ ತೋರಿಸ್ತೀವಿ. ಬಾಯ್. ಫೈನಲಿ ಟರ್ಮಿನಲ್ 2ಗೆ ಬಂದ್ವಿ. ನಮಗೆ ಕ್ಯಾಬ್ ಅವರು ದೋಖ ಮಾಡಿದರು. ಹಂಗಾಗಿ ಬಸ್ಸಲ್ಲಿ ಬಂದು ಟರ್ಮಿನಲ್ 1ಇಂದ ಇಲ್ಲಿ ಇಳಿದಿದ್ದೀವಿ. ನಾವು ಹೋಗ್ತಿರೋ ಪ್ಲೇಸ್ ಎಲ್ಲಿಗೆ ಅಂದರೆ, ಯಾವ ಪ್ಲೇಸು ನೀವೇ ಹೇಳು ಎಲ್ಲಿಗೆ ಅಂತ? ಮನಾಲಿಗೆ ಹೋಗ್ತಿದ್ದೀವಿ. ಇಲ್ಲೇ ಚಳಿ ತಡೋಕ್ಕಾಗ್ತಿಲ್ಲ. -ಡಿಗ್ರಿ ಫ್ರೆಶ್ ಐಸ್ ತಿನ್ನಕ್ಕೆ ಹೋಗ್ತಿದ್ದೀವಿ. ಹೆಂಗಿರುತ್ತೆ ಮನಾಲಿ ಟ್ರಿಪ್ ಹೆಂಗಿರುತ್ತೆ ಅಂತ ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಿ. ಸ್ಕಿಪ್ ಮಾಡ್ದೇ ನೋಡಿ, ಗೊತ್ತಾಗುತ್ತೆ. ಎಲ್ಲ ಅಪ್ಡೇಟ್ ಕೊಡ್ತೀವಿ, ಹೆಂಗಿರುತ್ತೆ ಏನು ಅಂತ ಎಲ್ಲ. ಯಾವುದಾದ್ರು ಹೋಟ್ಲು ಬುಕ್ ಮಾಡಿದ್ದೀವಿ ಅಂತ ಎಲ್ಲ ನೋಡಿ. ಇವಾಗ ಟರ್ಮಿನಲ್ 2ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಫೋಟೋ ಬೇಕಂತೆ, ಶೋಕಿ ನೋಡಿ. ಇಲ್ಲಿ ಒಳಗೆ ಹೋಗಿ ತಕ್ಕೊಳ್ಳೋಣ ಅಂದರೆ ಆಗಲ್ಲ, ಇಲ್ಲೇ ಬೇಕಂತೆ, ಒಳಗಡೆ ಎಲ್ಲೂ ಸಿಗಲ್ವಂತೆ. ಬಂದ್ವಿ ಒಳಗೆ. ಯಾವುದೋ ಬೇರೆ ದೇಶಕ್ಕೆ ಹೋದಾಗ ಅನಿಸ್ತಿದೆ, ಯಾವುದೋ ಬೇರೆ ಕಡೆ ಏರ್ಪೋರ್ಟಿಗೆ. ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಫ್ಲೈಟು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದಕ್ಕೆ ಹೇಳೋದು ಫ್ಲೈಟಲ್ಲಿ ಓಡಾಡಿ ಅವಾಗ ಅಂತ. ನಾನು ಈ ಟರ್ಮಿನಲ್ ಬಂದಿರೋದು ಫಸ್ಟ್ ಟೈಮ್. ಟರ್ಮಿನಲ್ 1ಗೆ ನಾನು ಏರ್ಪೋರ್ಟಿಗೆ ಬಂದಿರೋದೇ ಫಸ್ಟ್ ಟೈಮು. ಇಲ್ಲೆಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ಏನು ಮಾಡ್ಬೇಕು ಏನೂ ಗೊತ್ತಿಲ್ಲ. ಸುಮ್ಮನೆ ಓದ್ತಾ ಇದ್ದೀವಿ ಅಳ್ಕೊಳಗಲ್ಲಿ. ಇಲ್ಲೇನೋ ಕೊಟ್ಟಿರ್ತಾರೆ, ಕೇಳಬೇಕು. ಮಿಡಲ್ ಕ್ಲಾಸ್ ಜೀವನ. ಇವಾಗ ಏನೋ ಮಾಡ್ತಾವ್ರೆ ಏನು ಅಂತ ಗೊತ್ತಿಲ್ಲ. ಆಮೇಲೆ ಅವರೇ ಹೇಳ್ತಾರೆ ಲಗೇಜ್ ಇತ್ತು ತೊಗೊಳಕ್ಕೆ, ಬೋರ್ಡಿಂಗ್ ಪಾಸ್ ಇತ್ತು ತೊಗೊಳಕ್ಕೆ. ಲಗೇಜ್ ಏನು ತೊಗೊಳಕ್ಕೆ? ಲಗೇಜ್ ಅಂಡಿಸ್ತಾರಲ್ಲ ಅದನ್ನ, ಮತ್ತೆ ಬೋರ್ಡಿಂಗ್ ಪಾಸ್ ಎರಡು ಕೊಡ್ತಾರೆ. ಅದೇ. ಸಾರಿ, ರಿಕ್ವೆಸ್ಟ್ ಪ್ರೊಸೀಡ್ ಪ್ಲೀಸ್. ಲಗೇಜ್ ಚೆಕ್ ಇನ್ ಮಾಡೋಕ್ಕೆ ಎಷ್ಟು ಕ್ರೌಡ್ ನೋಡಿ. ನಾವು ಏನೇನೋ ಮಾಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿದರೆ ಕ್ಯೂವಲ್ಲಿ ನಿಂತ್ಕೊಳ್ಳೋದಾಗಿದೆ. ಏನು ಮಾಡ್ತಿದ್ದೀರಾ? ಬೋರ್ಡಿಂಗ್ ಪಾಸ್ ತೊಗೊತಿದ್ದೀವಿ, ಮತ್ತು ಟಿಕೆಟ್ ಕೊಡ್ತಾರೆ. ಬರೀ ಡಿಲೇ ಆಗ್ತಿದೆ ನಮ್ಗೆ ಎಲ್ಲೋದ್ರೂ. ಬೇಗ ಹೊರಡಲ್ಲ ನಾವು, ಅದೇ ಲೇಟು. 1 ಅವರ್ ರೆಡಿ ಆದ್ರಿಂದ ಬ್ಯಾಗ್ ಹೋಗ್ತಾ ಇದೆ. 13 kg. ಏನು ತುಂಬ್ಕೊ ಬಂದಿದೆ ಅಷ್ಟೊಂದು? ತಿನ್ನೋದು. ನಂದೆಷ್ಟಿದೆ ನೋಡೋಣ. ಒಳಗಡೆ ಹೋದರೆ ಅಲ್ಲೇ ಇದು ಮಾಡ್ಬೋದಲ್ಲ. ಇನ್ನಾದರೆ ನಂದು ಆಲ್ಮೋಸ್ಟ್ 8 kg. ಬೋರ್ಡಿಂಗ್ ಪಾಸ್ ಬೇಕಾಯ್ತು. ಹಾಂ ಸರ್. ನಮ್ಮ ಬ್ಯಾಗ್ ಹೋಯ್ತೈತೆ. ಉಜ್ಜಿ ಎಲ್ಲ ಇದಾಗಿರುತ್ತೆ. ಎಷ್ಟು ನೀಟಾಗಿ ನೋಡ್ಕೊಂಡಿದ್ದೆ. ನನಗೆ ಮುಟ್ಟಕ್ಕೂ ಕೊಡ್ತಾ ಇರಲಿಲ್ಲ. ಎಲ್ಲ ಆಯಿತು, ಹೋಗೋಣ ಬನ್ನಿ. ಇದಾರು ಹಂಗೆ ಇಟ್ಕೊಂಡು ಸಾಕಾಯ್ತು. ಬೇಗ. ಸಖತ್ತಾಗಿದೆ. ಅಯ್ಯೋ, ಫ್ಲೈಟ್ಗೆ ಜೀವನ ಪೂರ್ತಿ ಬರೀ ಓಡೋದೇ ಆಯಿತು ನಮ್ಮ ಕತೆ. ಇಷ್ಟು ದೊಡ್ಡ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ ನಾವೀಗ. ನನಗೇನೋ ಫ್ಲೈಟ್ ಒಳಗೆ ಬಿಡ್ತಾರೆ ಅನಿಸುತ್ತೆ. ಸೀದಾ ಕರ್ಕೊಂಡು ಫ್ಲೈಟ್ ಒಳಗೆ ಬಿಡ್ತಾರೆ. ಬಸ್ಸಲ್ಲಿ ಹೋಗೋದಿಲ್ವಾ? ಇಲ್ಲ ಅನ್ಸುತ್ತಿದೆ. ನಾನು ನೋಡೇ ಇರಲಿಲ್ಲ ಫ್ಲೈಟ್ ಇಷ್ಟು ಹತ್ರದಿಂದ. ಈಗ ಅದ್ರ ಒಳಗೆ ಹೋಗಿ ಕುತ್ಕೋತಾ ಇದ್ದೀನಿ. ಬೇಗ ಬಂದಿಲ್ಲ, ನಾಯಿ ದ ಮ್ಯಾನ್ ಬಿಹೈಂಡ್ ದ ರೀಸನ್. ಒಳಗಿಂದ ಒಳಗಡೆ ಬಿಡ್ತಾರೆ. ನಾನು ಹತ್ರದಿಂದ ನೋಡಬೇಕಿತ್ತು. ದಿಸ್ ಇಸ್ ಫ್ಲೈಟ್. ಅದೇ ಒಳಗೆ ಫಸ್ಟ್ ಟೈಮ್ ಫ್ಲೈಟ್ ಒಳಗೆ ಹೋಗ್ತಾ ಇರೋದು. ಇಷ್ಟು ಉದ್ದ ಇದೆ ಅಂತಲೇ ಗೊತ್ತಿರಲಿಲ್ಲ.
ಫೈನಲಿ ಸರ್ಕಸ್ ಆಡ್ಕೊಂಡು ಒಳಗೆ ಕೊಂಡಾಡ್ದಲ್ಲಿ ಬಂದು ಕೂತಿದ್ದೀವಿ. 2 ಅವರ್ ಮುಂಚೆನೇ ಬರಬೇಕು. ಬರೀ ಸರ್ಕಸ್ ಆಡೋ ಸಖತ್ತು ಕ್ರೌಡ್ ಇದೆ. ಎಷ್ಟು ಗಂಟೆಗೆ ಬಂದಿದ್ದು ನಾವೆಲ್ಲ? 4 ಗಂಟೆಗೆ ಬಂದಿದ್ದು. 4 ಗಂಟೆಗೆ ಬಂದು ಪ್ರಯೋಜನ ಇಲ್ಲ. ಎಲ್ಲೂ 1 ನಿಮಿಷ ನೋಡೋಕ್ಕೂ ಆಗಲಿಲ್ಲ. ಲಾಂಜು ಇದು ಮಾಡೋಕ್ಕಾಗಿಲ್ಲ. ಲಾಂಜ್ ಹೋಗ್ಲಿ, ಒಂದು ಫೋಟೋ ತಗೊಳಕ್ಕೂ ಆಗಲಿಲ್ಲ. ಒಳಗೆ ತೆಕ್ಕೊಳ್ಳೋಣ ಅಂತಲ್ಲ ನೋಡಿ ಇಷ್ಟೇ. ಟೈಮ್ ಆಗಲಿಲ್ಲ ನಮಗೆ, ಇನ್ನೂ ಬೇಗ ಬರಬೇಕಿತ್ತು. ಫ್ಲೈಟ್ ತೋರಿಸಿ. ಫ್ಲೈಟ್ ಆಗಲೇ ತೋರಿಸಿದ್ದೀನಲ್ಲ ಗೈಸ್, ನೋಡಿ ಚೆನ್ನಾಗಿದೆಯಾ? ಎತ್ತು ಮೇಕೆ ಎನ್ನ ಹೊರಗಡೆ ತೋರಿಸ್ತಾ. ಇವಾಗ ಸಖತ್ತಾಗಿರೋ ವ್ಯೂ ತೋರಿಸ್ತೀನಿ ನೋಡಿ, ಕಳೆದೋಯ್ತೀರಾ? ಟಿನ್ 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 ಟಿನ್. ಫೋನ್ ಹಿಡಿತಾ ಹೋಗಿದೆ, ನಾವು ಹೊಟ್ಟೆ ಇಲ್ಲ ಗೈಸ್, ಬಂದು ಕೂತಿದ್ದೀವಿ ಒಳಗೆ. ಇದೇ ಫ್ಲೈಟಲ್ಲಿ ಹೋಯ್ತೇನೆ. ಇಲ್ಲೇ ಬಂದಿದೆ ನೋಡಿ. ಫ್ಲೈಟ್ ಟು ನ್ಯೂ ಡೆಲ್ಲಿ 6 to 8:30 8:50 AM 3 hours. ಏನು ಮಾಡೋದು? ಮೂವಿ ಡೌನ್ಲೋಡ್ ಮಾಡ್ಕೊಂಡು ನೋಡೋಕ್ಕೆ. ನಾನು ಮೂವಿ ನೋಡಲ್ಲ ಗೈಸ್, ನೋಡ್ತೀನಿ ಫ್ಲೈಟು, ಬಟ್ ಕಾಣ್ತಾ ಇಲ್ಲ ಇಲ್ಲಿ ನನಗೆ. अब हम आपके सामने इस विमान की सुरक्षा सुविधाओं का प्रदर्शन करेंगे. ನೋಡಿ ಎಷ್ಟು ಫ್ಲೈಟು ಕಾಣ್ತಾ ತಾಜ್ ಮಹಲ್ ಹಾಕೋರೆ ಎಲ್ಲ ಸರ್ವಿಸ್ ನಿಲ್ಸರೆ, ವಾಷಿಂಗ್ ನಿಲ್ಸರೆ. ಈಗ ಆಯ್ತು ಪೂಜೆ ಮಾಡಲ್ಲ ಇದಕ್ಕೆ ಮಾಡ್ತಾರೆ ಅಲ್ಲ. ನಾನು ಇಷ್ಟು ಜನ ವೆಯ್ಟ್ ಎತ್ಕೊಂಡು ಹೋಗುತ್ತೆ ಹೇಗೆ? ಬಣ್ಣ ಅಷ್ಟೊತ್ತಿಗೆ ಬೆಳಗ್ಗೆ ಆಯಿತು. ಫೈನಲಿ ಆರ್ತಾ ಇದೆ. ಹೆಂಗೆ ಅನಿಸ್ತಿದೆ? ಸಕ್ಕತ್ತಾಗಿದೆ. ಎದ್ರ ಪುಕ್ಲಿಕ್ಕೆ ಎದ್ರ ತಗೋತಾಳಿನಿ. ಚಳಿ ಚಳಿ ಆಯ್ತು. ಗುಮ್ಮ ಗುಮ್ಮ ಗದೆ ಗುಮ್ಮ. ಬರೀ 2 ಅವರ್ ನಿದ್ದೆ ಮಾಡ್ಕೊಂಡ್ಬಂದ್ರಿ ನನ್ನ ಅತ್ತೆ. ಜನಕ್ಕೆ ಹೇಳಕ ಆಯ್ತಾ? ನಂಗೊಂಚೂರು ಕೊಡೋಣ, ಏನಿಲ್ಲ ಜನಕ್ಕೆ ಹೇಳಕ. ಈಗ ನೋಡಿ ಬಿಲ್ಡಿಂಗ್ ಎಲ್ಲ ಹೆಂಗೆ ಕಾಣ್ತೈತಿ.
ಫ್ರೆಶ್ಶು ಏನು ಸ್ಪೀಡಾಗಿ ಫ್ರೆಶ್ ಆಗುತ್ತೆ ಅಂದರೆ ಹ್ಯಾಂಡ್ ವಾಶ್ ಎಲ್ಲ ಪುಟ್ಟಕ್ಕಿದೆ. ಸೈಟಲ್ಲಿ ಯಾರಿಗಾರ ಡೌಟ್ ಇದ್ರೆ ವಾಶ್ರೂಮ್ ಇರುತ್ತಾ ಅಂತ ನೋಡ್ಕೊಂಬಿಡಿ, ಇರುತ್ತೆ ಹ್ಯಾಂಡ್ ವಾಶ್. ಲ್ಯಾಂಡ್ ಆಗ್ತಾ ಇದೆ. ನಾವು ಡೆಲ್ಲಿ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ ಇವಾಗ. ಇಷ್ಟು ಎಲ್ಲಿಗೆ ಹೋಗ್ತೀವಿ ಅಂತ ಸ್ಕಿಪ್ ಮಾಡಿದೆ ನೋಡಿ, ಗೊತ್ತಾಗುತ್ತೆ. ಬೆಂಕಿಪಟ್ಟಣ ಎಲ್ಲ ಮನೆಗಳು, ಮಳೆ ಇದೆ, ಕಾರ್ ಹೋಗ್ತಿದೆ, ಲಾರಿ ಟ್ರಕ್ ಎಲ್ಲ ಹೋಗ್ತಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದು ಯಾವುದೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಅನ್ಸುತ್ತೆ. ಬೆಂಡ್ ಆಗ್ತಾ ಇದೆ, ಫ್ಯಾಕ್ಟ್ರಿಗಳು ನೋಡಿ, ಬೆಂಡ್ ಆಗ್ತಿದೆ ಫುಲ್ಲು. ಏರ್ಪೋರ್ಟ್ ಎಲ್ಲಿದೆ ಅನ್ಸರಿ. ಕಾರ್ ನೋಡಿ ಕೆಳಗಡೆ ಇದೆ. ಕಾರ್ ಇಲ್ಲಿ ನೋಡಿ, ಕಾರ್ ಫೈನಲಿ ಲ್ಯಾಂಡ್ ಆಗ್ತಾ ಇದ್ದೀವಿ ನೋಡಿ. ಎಲ್ಲ ಫ್ಲೈಟ್ಗಳೆಲ್ಲ ಹಂಗೆ ನಿಂತವೆ. ಎಲ್ಲ ಫ್ಲೈಟ್ಗಳು ಬಂದ್ವಿ ಡೆಲ್ಲಿ ಏರ್ಪೋರ್ಟಿಗೆ ಬಂದ್ವಿ. ಫೈನಲಿ ಸೇಫಾಗಿ ಬಂದ್ವಿ. ಸೇಫಾಗಿ ಲ್ಯಾಂಡ್ ಆಗಿ ಕರ್ಕೊಂಡು ಸಾಕು. ಸ್ಪೈಸ್ ಜೆಟ್ ನೋಡಿದ್ವಿ. ಗಡ ಏನೋ ಓಪನ್ ಆಗಿದೆ ನೋಡಿ. ಇದೇನೋ ಓಪನ್ ಆಗಿದೆ. ಈ ಫ್ಲೈಟಲ್ಲಿ ನಾವು ಬಂದಿದ್ದು ಎಷ್ಟು ದೊಡ್ಡದು. ಇವಾಗ ಆಚೆ ಹೋಗ್ತಾ ಇದೀವಿ. ಡೆಲ್ಲಿ ಏರ್ಪೋರ್ಟ್ ಹೆಂಗಿದೆ ನೋಡ ಬನ್ನಿ. ಏನು ಬೆಂಗಳೂರು ಥರ ಬಂದ್ವಿ, ಬೆಂಗಳೂರು ಥರನೇ ಹೋಗ್ತಾ ಇದೀವಿ. ಬೆಂಗಳೂರು ಬಂದು ಬೆಂಗಳೂರಲ್ಲೇ ವಾಪಸ್ ಆದಂಗೆ ಅನಿಸ್ತೈತಿ. ಯಾಸಿ ಆಚೆ ವೆದರ್ ಹೆಂಗಿದೆ ಗೊತ್ತಿಲ್ಲ. 8 ಡಿಗ್ರಿ ಇದೆ ಅಂತ ಹೇಳಿದ್ರು. ಆಚೆ ಹೋಗಿ ನೋಡ್ಬೇಕು ಹೆಂಗಿದೆ ಅಂತ. ಲ್ಯಾಂಡ್ ಆಗ್ಬೇಕಾದ್ರಂತೂ ಜೀವ ಬೆಳ್ಳಂತೂ. ಇದೆ ಡೆಲ್ಲಿ ಏರ್ಪೋರ್ಟ್. ಲಗೇಜ್ ಎಲ್ಲ ತಗೊಂಡ್ವಿ ನೋಡಿ. ಹೆಂಗೆ ಓಪನ್ ಆಗ್ತೀರಾ? ವಿಡಿಯೋ ಎಲ್ಲ ಮಾಡ್ಬೋದಾ? ಮಾಡ್ಬೋದು. ಬೈದಿದ್ದಾರೋ ಸೇಸಮ್ಮ ಬಾಗಿಲು ತೆಗಿ. ಬೇರೆ ಟ್ರೈ ಮಾಡ್ತೇವೆ. ಹಾಗಾಗಿ ಇದ್ರ ಜೊತೆಗೆ ಹೋಗಿಲ್ಲ ಅಂದ್ಬಿಟ್ಟೇನೋ ಅಡಿಷನಲ್ ಬೆರಿ ಏನೋ ತೊಗೊಂಡಿದ್ವಿ. ಹೊಟ್ಟೆ ಸಿಟ್ಟಾಯ್ತು ಅಂದ್ಬಿಟ್ಟು ಈಗ ಬರ್ಗರ್ ಕಿಂಗಿಗೆ ಬಂದಿದ್ದೀವಿ. ಮೆಟ್ರೋ ಸ್ಟೇಷನ್ ಒಳಗಡೆನೇ ಇದೆ ಬರ್ಗರ್ ಕಿಂಗು. ಅಲ್ಲಿ ಆಫರ್ ನೋಡ್ತಿದ್ದಂಗೆ ಬಾಯಿ ಬಿಟ್ಬಿಟ್ಲು. ಇಲ್ಲೇ ಇಟ್ಬಿಡಿ. ಥ್ಯಾಂಕ್ ಯು ಸರ್. ಇಲ್ಲೇ ಕುತ್ಕೊತಿದ್ದೀರಾ? ರೆಡಿ. 2 ಬರ್ಗರು, ಒಂದು ಪ್ರೈಸು. ಇದು ವೆರಿ ಬ್ಲಾಸ್ಟ್, ತಿಕ್ ಬ್ಲಾಸ್ಟ್ ನೋಡಿ. ತಿಕ್ ಎಷ್ಟಿದೆ. ಬೆಂಗಳೂರಲ್ಲೂ ಇದೆ ತಿನ್ನೋದೇ, ಡೆಲ್ಲಿಲೂ ಇದೆ ತಿನ್ನೋದೇ. ಬಟ್ ಇಲ್ಲಿ ದುಡ್ಡು ಕಮ್ಮಿ ಅಲ್ಲ. ಈ ಚಳಿಲಿ 8 ಡಿಗ್ರಿ ಕೋಲ್ಡಲ್ಲಿ ಈ ಥರ ಜ್ಯೂಸು. A few moments later. ನಾವಿವಾಗ ಎಲ್ಲಿದ್ದೀವಿ ಅಂದರೆ ಡೆಲ್ಲಿಯಲ್ಲಿ ಫೇಮಸ್ ಆಗಿರೋ ಮಾರ್ಕೆಟಲ್ಲಿದ್ದೀವಿ. ಅದು ಸರೋಜಿನಿ ಮಾರ್ಕೆಟ್. ಎಲ್ಲ ಚೀಪಲ್ಲಿ ಬೆಸ್ಟಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಬಂದಿದ್ದೀವಿ. ಬನ್ನಿ ನೋಡೋಣ ಯಾವ್ದಾವ ಥರ ಕಲೆಕ್ಷನ್ ಇರುತ್ತೆ ಅಂತ. ಇಲ್ಲೇ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಏನೂ ತಂದಿಲ್ಲ, ಎಲ್ಲ ಖಾಲಿ ಹಿಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಶಾಪಿಂಗ್ ಮಾಡೋಣ ಅಂತ. ಲೆಟ್ಸ್ ಗೋ. ಇದೆ ಸರೋಜಿನಿ ಮಾರ್ಕೆಟ್ ಎಂಟ್ರೆನ್ಸ್. ಮಿನಿ ಚಿಕ್ಕಪೇಟೆ ಅಲ್ಲ, ಚಿಕ್ಕಪೇಟೆ ರಪ್ಪ ಇದು. ಚಿಕ್ಕಪೇಟೆ ಕಂಪೇರ್ ಮಾಡೋಂಗಿಲ್ಲ ಬಿಡು. ಯಾವ ಪಾರ್ಟಿ ಜನ ಇದ್ದಾರೆ ಯಪ್ಪ. ಫುಲ್ಲು ಕ್ರೌಡು ಇನ್ನೂ ಜಾಸ್ತಿ ಆಗ್ತಿದೆ ಸಂಜೆ ಬರ್ತಾ. ಇಲ್ಲಿ ಕ್ರೌಡ್ ನೋಡಿ, ಚಿಕ್ಕಪೇಟೆಗಿಂತ ಟ್ರಿಪಲ್ ಆಗಿದೆ. ನಾವು ಸ್ವಲ್ಪ ಐಟಮ್ಗಳು ತೊಗೊಂಡ್ವಿ. ಕಾಲು ನೋವು, ಅರ್ಧ ತಿರುಗಿ ಕಾಲು ನೋವುತ್ತೆ. ಸಖತ್ ವೀಕೆಂಡ್ ಆಗಿರೋದು, ಸಖತ್ ಕ್ರೌಡ್ ಇದೆ. ಡೆಲ್ಲಿಯಲ್ಲಿ ನಮ್ಮ ದೋಸ್ತು ಇದು ಸುಮಾರು ವರ್ಷಗಳ ನಂತರ ನಮ್ಮ ಹುಡುಗ ಡೆಲ್ಲಿಯಲ್ಲಿ ಸಿಕ್ಕಿದ್ದಾನೆ. ಅವನು ಇಲ್ಲೇ ಕೆಲಸ ಮಾಡೋದು. ಹಂಗೆ ಒಂದು ಏನೇನೋ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾನೆ. ಸರೋಜಿನಿ ಮಾರ್ಕೆಟಿಗೆ ಹೋಗ್ಬಿಟ್ಟು ಜೀವನ ಹಾಳಾಗೋಗಿದೆ, ಟೈಮು ಹಾಳಾಗೋಗಿದೆ, ಆರೋಗ್ಯನೇ ಹಾಳಾಗಿದೆ. ಬ್ಯಾಗ್ ತುಂಬ ಶಾಪಿಂಗ್ ಮಾಡ್ಕೊಂಡ್ರೆ ನನಗೆ ಬಟ್ಟೆ ಇಲ್ಲ. ಇವಾಗ ಇಂಡಿಯನ್ ಗೇಟಿಗೆ ಹೋಗ್ತಿದ್ದೀವಿ. ಏನೇನೋ ಭವನ್ ಅಂತನಾಗಲಿ. ನಮ್ಮ ಕಡೆ ಆಫೀಸ್ ಅಂದರೆ ಇಲ್ಲಿ ಭವನ್ ಅಂತಾರಂತೆ.
river that side. Ah. You can opposite. ದಿಸ್ ಇಸ್ ಇಂಡಿಯಾ ಗೇಟ್. ಬಂದ್ವಿ ಫೈನಲಿ ಇಂಡಿಯಾ ಗೇಟ್ಗೆ ಬಂದ್ವಿ. ಫೋಟೋ ಶೂಟ್ ಮಾಡಿಸ್ತಾ ಇರೋದು ನೋಡಿ ಇಲ್ಲಿ. इंडिया गेट. भैया कम क्या करेंगे? नहीं रुको ಒಳ್ಳೆ ಬಿಸ್ನೆಸ್ ಮಾಡ್ತಾವ್ರು ನೋಡಿ. ಒಂದು ಫೋಟೋ ತೆಗೆದು ಕೊಟ್ಟರೆ 30 ರೂಪಾಯಿ ಮೊಬೈಲ್ಗೆ ಹಾಕ್ಕೊಡ್ತಾರೆ. ಪ್ರಿಂಟು ಇಲ್ಲ ಏನೂ ಇಲ್ಲ. ನಮ್ದು ಆಲ್ರೆಡಿ 200 ರೂಪಾಯಿ ಆಗಿದೆ. ಅದಕ್ಕೆ 200 ರೂಪಾಯಿ ಪೇಡ್ ಮಾಡಿರೋಕ್ಕೆ ಕಾಂಪ್ಲಿಮೆಂಟ್ರಿ ಕೇಳಿದ್ವಿ ತೆಕ್ಕೊಡಿ ಅಂತ. ನಮ್ಮ ಹುಡುಗ ನೋಡಿ ಆರಾಮಾಗಿ ಅಲ್ಕಿಸಿದಲ್ಲಿ ಕ್ಯಾಮ್ರಾ ಬೇಡ 1.5 ಲಕ್ಷ ಫೋನಿಗೆ ಹಾಕಿದ್ರಲ್ಲ ಫೋನಲ್ಲೇ ತೆಗೀರಿ ಅಂತಾರೆ. ಏ ಭಾಯ್ ಸೆಲೆಕ್ಟ್ ಕರ್ತಾ ಭಾಯ್ ಸೆಲೆಕ್ಟ್ ಕರೆಗ. ಹತ್ರದಿಂದ ಬಡ್ಡಿ ಮಗ ತೋರಿಸೋ ಅಂದರೆ ಕಾಗೆ ಹಾರಿಸ್ತಿದ್ದ. ಇಲ್ಲ ನಾನು ನೋಡಲೇಬೇಕು ಅಂತ ಹೋಗ್ತಿದ್ವಿ. ಅಲ್ಲಿದೆ ಈಗ ಅಂಡರ್ ಪಾಸ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು.